ಇವ್ರಿಗೆ ಮಚ್ಚ ಹೊಸದಲ್ಲ, ರೀಲ್ಸ್ ಮಾಡೋಕ್ಕೋಗಿ ರಿಯಲ್ ಮಚ್ಚನ್ನ ಇಟ್ಕೊಂಡಿದ್ರು. ಒಂದು ರಿಯಲ್ ಕ್ಯಾರೆಕ್ಟರ್ಗೋಸ್ಕರ ಬಹುಶಃ ಆ ರೀಲ್ ಮಚ್ಚನ್ನ ಹಿಡಿದಿರುವಂಥದ್ದು. ಎನ್ನಡ ಏನು ಮಾತಾಡ್ತಿದ್ಯಾ ನೀನು? ಎನ್ನಡ ಆಪೇಸ್ರೆ ನೀ ಒಂದು ಮಿಸ್ಟೇಕ್ ನಾವು ಮಾಡಿದ್ದೇನು ಅಂದರೆ, ನನ್ನ ಮಕ್ಳಿಗೆ ಹಿಂಗೆ ಆಗಬೇಕು, ಬಾರಿ ಮೆರಿದಿದ್ರು, ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಕೇಮ್ ಔಟ್. ಡಿಡ್ ಯು ಲೂಸ್ ಮೆನಿ ಆರ್ ಗೈನ್ ಮೆನಿ? ಹೇಗೆ ಏನಾಯಿತು? ನಮ್ಮ ಇಂಡಸ್ಟ್ರಿನಲ್ಲಿ ಒಂದು ಪದ ತುಂಬ ಫೇಮಸ್, ಲಕ್ ಅನ್ನೋದು. ಬಟ್ ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ದರ್ ಇಸ್ ನಥಿಂಗ್ ಕಾಲ್ಡ್ ಲಕ್. ಬಟ್ ಆ ಶಿಫ್ಟ್ ಇದೆಯಲ್ಲ, ಸ್ಮಾಲ್ ಸ್ಕ್ರೀನ್ ಬಿಗರ್ ಸ್ಕ್ರೀನಿಗೆ ಬಂದಾಗ. ಸ್ಮಾಲ್ ಸ್ಕ್ರೀನ್ ಈಸ್ ಅ ಸ್ಕೂಲ್, ಬಟ್ ಆ ಲರ್ನಿಂಗ್ ಪೀರಿಯಡ್ನಲ್ಲಿ ಕರೆಕ್ಟಾಗಿ ಕಲ್ತ್ಬಿಟ್ರೆ ಸಿನಿಮಾ ವಿಲ್ ಬಿಕಮ್ ವೆರಿ ಈಸಿ ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಪ್ಲೇಯಿಂಗ್ ಅರೌಂಡ್. ಇವ್ರಿಗೆ ಮಚ್ಚ ಹೊಸದಲ್ಲ, ರೀಲ್ಸ್ ಮಾಡೋಕ್ಕೋಗಿ ರಿಯಲ್ ಮಚ್ಚನ್ನ ಇಟ್ಕೊಂಡಿದ್ರು. ಈಗ ಒಂದು ರಿಯಲ್ ಕ್ಯಾರೆಕ್ಟರ್ಗೋಸ್ಕರ ಬಹುಶಃ ಆ ರೀಲ್ ಮಚ್ಚನ್ನ ಹಿಡಿದಿರುವಂಥದ್ದು. ನಮ್ಮ ಜೊತೆ ವಿನಯ್ ಅವರಿದ್ದಾರೆ, ಬಿಗ್ ಬಾಸ್ ವಿನಯ್ ಅಥವಾ ವಿನಯ್ ಗೌಡ ಅಂತಲೂ ಕರೀತಾರೆ. ವಿನಯ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನಾನು ವೆರಿ ಗುಡ್ ಇಂಟ್ರೊಡಕ್ಷನ್. ಥ್ಯಾಂಕ್ ಯು. ನನಗೆ ಆ ಸಿಚುವೇಶನ್ ಬಗ್ಗೆ ಭಾಳ ಕುತೂಹಲ. ವಿ ವಿಲ್ ಟಾಕ್ ಅಬೌಟ್ ಬಲರಾಮ್ ಕೋರ್ಸ್. ಎಸ್, ವಾಟ್ ವೆಂಟ್ ಇನ್ ಯುವರ್ ಮೈಂಡ್? ಐ ಮೀನ್, ಏನಕ್ಕೆ ಅದು ಮಾಡಬೇಕು ಅಂತ ಅನಿಸ್ತಾರೆ? ಇಲ್ಲ ಸರ್, ಇಟ್ ವಾಸ್ ವೆರಿ ಸಿಂಪಲ್. ಅಂದರೆ ಅದು ರಿಯಲ್ ಮಚ್ ಅಲ್ಲ. ಅದು ಐ ಹ್ಯಾವ್ ಅ ಕ್ಲಿಯರ್ ಪಿಕ್ಚರ್ ಆಫ್ ಇಟ್ ಬಿಕಾಸ್ ನನ್ನ ಸೈಡ್ ಆಫ್ ಸ್ಟೋರಿ ಐ ಥಿಂಕ್ ಯು ಆರ್ ದ ಒನ್ ಹೂಸ್ ಆಸ್ಕಿಂಗ್ ಇಟ್ ಪ್ರಾಪರ್ಲಿ. ಅದು ಒಂದು ಗೇಮ್ ಶೋ, ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಒಂದು ಶೋ ಮಾಡ್ತಾಯಿದ್ವಿ. ಅವತ್ತು ಒಬ್ಬೊಬ್ಬರದು ಒಂದೊಂದು ಕ್ಯಾರೆಕ್ಟರ್ ಇತ್ತು. ಸೊ ನನಗೆ ಪುಷ್ಪ ಅನ್ನೋ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು. ಮೀನ್ ವೈಲ್ ರಜತ್ಗೆ ದರ್ಶನ್ ಸರ್ದು ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು. ಸೊ ಹಿ ಹ್ಯಾಡ್ ಡಿಸೈನ್ ದ ಡ್ರೆಸ್. ಅದಕ್ಕೆ ಅಂದ್ಬಿಟ್ಟೆ ಅಲ್ಲೇ ಮಾಡಿಸಿದಂಥ ಮಚ್ಚದು ತೊಗೊಂಡು ಬಂದು ಅದನ್ನು ಆ ಎಪಿಸೋಡ್ನಲ್ಲೂ ಟೆಲಿಕಾಸ್ಟ್ ಆಗಿದೆ. ಎಪಿಸೋಡ್ನಲ್ಲಿ ತೋರಿಸಿ ಅದೆಲ್ಲ ಆದಮೇಲೆ ಹೊರಗಡೆ ಬ್ರೇಕ್ ಆಯಿತು. ಬ್ರೇಕ್ ಆಗೋವಾಗ ಐ ವಾಸ್ ಜಸ್ಟ್ ಪಾಸಿಂಗ್ ಬೈ ಟು ದ ಲಂಚ್. ರೀಲ್ ಮಾಡೋಣ ಅಂತಂದ. ಸರಿ ಮಾಡೋಣ ಅಂತಂದ್ಬಿಟ್ಟು ಆ ಪ್ರಿಮಿಸಸ್ನಲ್ಲಿ ಆಗಿರುವಂಥದ್ದು ಒಂದು ರೀಲ್ ಅದು. ಸೊ ಇಟ್ ಈಸ್ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್. ಆ್ಯಂಡ್ ಒಂದು ಮಿಸ್ಟೇಕ್ ನಾವು ಮಾಡಿದ್ದೇನು ಅಂದರೆ, ಕಾಷನ್ ಹಾಕಲಿಲ್ಲ that it is for entertainment purpose and whatever is used so and so ಅನ್ನೋದು ಅದೊಂದು ಹಾಕಿರಲಿಲ್ಲ. ಇನ್ಫ್ಯಾಕ್ಟ್ ಅದನ್ನು ಟೈಪ್ ಮಾಡಿಬಿಟ್ಟು ನಾನು ಅವನಿಗೆ ಕಳಿಸಿದ್ದೆ, ಇದನ್ನು ಹಾಕು ಅಂತ. ಇಟ್ ಈಸ್ ಬೈ ಮಿಸ್ಟೇಕ್ ಹಿ ಸ್ಲಿಪ್ಡ್ ಔಟ್ ಆಫ್ ಹಿಸ್ ಮೈಂಡ್ ಆರ್ ಸಮಥಿಂಗ್. ಅದು ಹಾಕೋದಕ್ಕೆ ಮಿಸ್ ಮಾಡ್ದ. ಅದಾದಮೇಲೆ ಆದಂಥ ಒಂದು ಡೆವಲಪ್ಮೆಂಟ್ಸ್ ನಿಮಗೆ ಗೊತ್ತು. ಓಕೆ, ಅದಿರಲಿ, ಅದು ಅಪಾರ್ಟ್ ಫ್ರಮ್ ದ್ಯಾಟ್. ಬಟ್ ಈ ಕೆಲಸ ಏನಾಗುತ್ತೆ, ಇಂಟೆನ್ಷನಲಿ ಅವ್ರ ಅನ್ಇಂಟೆನ್ಷನಲಿ ನೋಡಿ, ಬಹುಶಃ ನೀವು ಅಲ್ಲಿ ಹಿಡಿದಿದ್ದ ಸ್ಟೈಲ್ಗೇನೆ ಅದೇ ಥರದ್ದು ಪಾತ್ರ ಅಥವಾ ಕಂಟಿನ್ಯೂಡ್ ಇದು ಸಿಗ್ತಾ ಅಂತ ಬಲರಾಮ್ ನದಿಗಳಲ್ಲಿ. ಸರ್, ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಟ್ಸ್ ವೆರಿ ಸೀರಿಯಸ್ ಇನ್ಸಿಡೆಂಟ್. ಅಂದರೆ ಅದಾಗಿದ್ದು ಆ ಒಂದು 15 ದಿವಸ ಅದು ಕೋರ್ಟು, ಜೈಲು, ಏನೇನೋ ಮಾಡಿರೋರು ಆರಾಮಾಗಿರೋವಾಗ ಒಂದು ರೀಲ್ಗೆ ಅಂತ ಮಾಡಿದಾಗ ಒಂದು ಜೈಲಿಗೆ ಹೋಗಿ ಬರೋ ಅಷ್ಟು ಒಂದು ಇಶ್ಯೂಸ್ ಕ್ರಿಯೇಟ್ ಆಯಿತು. ಒಂದು ಪಾಸಿಟಿವು ಇದೆ, ಒಂದು ನೆಗೆಟಿವು ಇದೆ. ನೆಗೆಟಿವ್ಸ್ ಆ್ಯಂಡ್ ಆಲ್ ಆರ್ ಲೈಕ್ ಜೈಲು, ಕೇಸು, ಕೋರ್ಟು. ಪಾಸಿಟಿವ್ಸ್ ಆರ್ ಆಫ್ಟರ್ ದ್ಯಾಟ್ ಐ ವಾಸ್ ಆಫರ್ಡ್ ದಿಸ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್. ಈ ಥರದ್ದು ಒಂದಲ್ಲ, ಸಾಕಷ್ಟು ಕ್ಯಾರೆಕ್ಟರ್ಸ್ ಬಂತು ನನಗೆ. ಆ್ಯಂಡ್ ಅದಾದಮೇಲೆ ಒಂದು 3-4 ಸಿನಿಮಾಗಳು ಸೈನ್ ಮಾಡಿದೆ. ಐ ಥಿಂಕ್ ಬಿಗ್ ಬಾಸ್ನಲ್ಲಿ ಒಂದು ಏನು ಯುನೋ ಎಕ್ಸ್ಪೋಜರ್ ಕೊಟ್ಟಿತ್ತು ಫಾರ್ 114 days. ಜಸ್ಟ್ ಇನ್ 14 days ಅದಕ್ಕಿಂತ ಜಾಸ್ತಿ ಎಕ್ಸ್ಪೋಜರ್ ಕೊಡ್ತು. ಆ್ಯಂಡ್ ಪೀಪಲ್ ಸ್ಟಾರ್ಟೆಡ್ ಟಾಕಿಂಗ್ ನೆಗೆಟಿವ್, ಪಾಸಿಟಿವ್. ಈ ನನ್ನ ಮಕ್ಳಿಗೆ ಹಿಂಗೆ ಆಗಬೇಕು, ಬಾರಿ ಮೆರಿದಿದ್ರು, ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಕೇಮ್ ಔಟ್. ಅದಾದಮೇಲೆ ಒಂದಷ್ಟು ಜನರ ಕಣ್ಣಿಗೂ ಬಿದ್ವಿ ನಾವು. ಆ್ಯಂಡ್ ಎಸ್, ಇವ್ರನ್ನ ಯೂಟಿಲೈಸ್ ಮಾಡ್ಕೊಬೋದು ಈ ಥರ ಕ್ಯಾರೆಕ್ಟರ್ಸ್ಗೆ ಅನ್ನೋದು ನಮ್ಮ ಇಂಡಸ್ಟ್ರಿನಲ್ಲಿ ಒಂದು ಥಾಟ್ ಬಂತು. ಆ್ಯಂಡ್ ಆಲ್ ದಿಸ್ ಥಿಂಗ್ಸ್ ಹ್ಯಾಪನ್. ನನಗೆ ಒಂದು ಕುತೂಹಲ, ಪ್ರತಿಯೊಬ್ಬ ಆ್ಯಕ್ಟರ್ಗೂ ಒಂದೊಂದು ಏನು ಹೇಳ್ತಾರೆ, ಪ್ರಿಪ್ರೇಷನ್ ಅಂತಿರುತ್ತೆ. ಅಥವಾ ಅವರು ಒಂದು ಪಾತ್ರ ಕೊಟ್ಟಾಗ ಅದಕ್ಕೆ ಮುಂಚೆನೇ ರೆಡಿ ಆಗುವಂಥದ್ದು, ಅವರು ಅದನ್ನು ಹೆಂಗೆ ಒಳಗಡೆ ತೊಗೊಂಡು ಎಮ್ಯುಲೇಟ್ ಮಾಡ್ತಾರೆ ಅಂತ. ನೀವು ಹೇಗೆ ಅದಕ್ಕೆ ಪ್ರಿಪೇರ್ ಆದ್ರಿ? ಆ ಕತ್ತಿ ಕ್ಯಾರೆಕ್ಟರ್ಗೆ ನಿಮ್ಗೆ ಹೇಳಿದಾಗ, ಕತೆ ಹೇಳಿದಾಗ ಯಾವ ಥರ ಇತ್ತು ಅದು ಪ್ರಿಪ್ರೇಷನ್ ಅಂತ? ಸರ್, ಒಂದು ನಮ್ಮ ಇಂಡಸ್ಟ್ರಿನಲ್ಲಿ ಒಂದು ಪದ ತುಂಬ ಫೇಮಸ್, ಲಕ್ ಅನ್ನೋದು. ಬಟ್ ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ದರ್ ಇಸ್ ನಥಿಂಗ್ ಕಾಲ್ಡ್ ಲಕ್.
ನೀವು ಹೇಳ್ದಾಗೆ ಇಫ್ ಯು ಆರ್ ಪ್ರಿಪೇರ್ಡ್ ಆ್ಯಂಡ್ ವೆನ್ ಯು ಗೆಟ್ ಅನ್ ಆಪರ್ಚುನಿಟಿ, ನಿಮ್ಮ ಪ್ರಿಪ್ರೇಷನ್ನು ಆ ಆಪರ್ಚುನಿಟಿ ಮೀಟ್ ಆದಾಗ ಅದು ಲಕ್ ಅನಿಸುತ್ತೆ. ನೀವು ಪ್ರಿಪೇರೇ ಆಗಿಲ್ಲ, ಒಂದು ಆಪರ್ಚುನಿಟಿ ಬಂದಾಗ ಅದು ಸೂಟ್ ಆಗೋದಿಲ್ಲ, ನಿಮ್ಗೆ ಮಾಡೋದಕ್ಕಾಗೋದಿಲ್ಲ. ಸೊ ಈ ಥರ ಕ್ಯಾರೆಕ್ಟರ್ಸು, ಈ ಥರ ಒಂದು ಐ ಆಮ್ ಅ ಸಿನಿಮಾ ಬಫ್. ಚಿಕ್ಕ ವಯಸ್ಸಿಂದನೂ ಸಿನಿಮಾಗಳನ್ನ ನೋಡಿಕೊಂಡೇ ಬೆಳೆದಿರೋದು ನಾನು. ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ಫ್ಯಾಮ್ಲಿ, ಮೈ ಫಾದರ್ ವಾಸ್ ಆಲ್ಸೋ ಇನ್ ಟು ಸಿನಿಮಾಸ್. ಸೊ ಆಗ್ಲಿಂದನೂ ಸಿನಿಮಾ ಬಿಹೈಂಡ್ ದ ಕ್ಯಾಮ್ರಾ ನಿಂತ್ಕೊಂಡು ನೋಡಿರೋನು ನಾನು, ಏನು ನಡೆಯುತ್ತೆ ಏನು ನಡೆಯಲ್ಲ ಅನ್ನೋದು. ಆ್ಯಂಡ್ ಪ್ರಿಪೇರಿಂಗ್ ಫಾರ್ ದ್ಯಾಟ್ ಈಸ್ ಬಿಕಮ್ ಮೈ ಲೈಫ್ ಸ್ಟೈಲ್. ಅಂದರೆ ಏನೇ ಮಾತಾಡಿದ್ರು, ನಾನು ಇನ್ನೂ ಇಂಡಸ್ಟ್ರಿಗೆ ಬಂದಿರಲಿಲ್ಲ. ಅವಾಗ ಸುಮ್ಮನೆ ಗಾಡಿನಲ್ಲಿ ಹೋಗ್ತಿದ್ರೆ ಹಿಂಗೆ ಅಂದ್ಕೊಂಡು ಹೋಗೋದು. ಜಸ್ಟ್ ನನ್ನ ಫ್ರೆಂಡ್ಸ್ ಜೊತೆನಲ್ಲಿ ಇದ್ದಾಗ ನಿಮ್ಗೊಂದು ಇದು ಇರುತ್ತೆ ಗೊತ್ತಾ, ಈಗ ಹತ್ತಿರ ನೋಡಿದ್ರೆ ಬ್ಯಾಟ್ ಎತ್ತಿ ಹಿಂಗೆ ತೋರಿಸೋದು, ಇದೆಲ್ಲ ಒಂದು ಕಾಮನ್ ಒಂದು ಫ್ಯಾಕ್ಟರ್ಸ್ ಇರುತ್ತೆ. ಸೊ ಆಗ್ಲಿಂದನೂ ಅದೆಲ್ಲ ಮಾಡ್ಕೊಂಡು ಹೋಗಿ ವೆನ್ ಐ ಸಿ ದಿಸ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್, ಒಂದು ತಮಿಳ್ ಮೂವೀಸ್ ನೋಡ್ತೀನಿ, ಎಲ್ಲ ಲ್ಯಾಂಗ್ವೇಜ್ ಮೂವೀಸು ನೋಡ್ತೀನಿ ನಾನು. ಥಿಯೇಟರ್ಸ್ನಲ್ಲಿ ನಮ್ಮ ಕನ್ನಡ ಮೂವಿ ನೋಡೋದು ನಾನು. ಇದೆಲ್ಲ ಓ ಟಿ ಟಿನಲ್ಲಿ ಬಂದಾಗ ಈ ಥರ ಗ್ಯಾಂಗ್ಸ್ಟರ್ ಮೂವೀಸು, ಈ ಥರ ಒಂದೊಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ನ ಇಟ್ಕೊಂಡಾಗ ಆ ಜಾಗದಲ್ಲಿ ನಾನಿದ್ದಿದ್ರೆ ಹೇಗಿರೋದು, ಈ ಕ್ಯಾರೆಕ್ಟರ್ ನಾನು ಮಾಡಿದರೆ ಹೇಗೆ ಮಾಡ್ಬೋದಾಗಿತ್ತು ಅನ್ನೋದು ಒಂದು ಥಾಟ್ ಪ್ರೊಸೆಸ್ ಓಡ್ತಾ ಇರುತ್ತೆ. ಬಹುಶಃ ಎಲ್ಲ ಆರ್ಟಿಸ್ಟ್ಗಳಿಗೂ ಆ ಥಾಟ್ ಪ್ರೊಸೆಸ್ ಇರುತ್ತೆ. ಬಟ್ ಐ ಪುಟ್ ಮೈ ಸೆಲ್ಫ್ ಇನ್ ದಟ್ ಪೊಸಿಷನ್ ಆ್ಯಂಡ್ ಐ ಸಿ. ಸೊ ಕತ್ತಿ ಅನ್ನೋ ಒಂದು ಕ್ಯಾರೆಕ್ಟರ್ ಡಿಸೈನ್ ಆದಾಗ ವಾಪಸ್ ಹೋಗಿ ನಾನು ವಡಾ ಚೆನ್ನೈ ಸಿನಿಮಾ ನೋಡಿದೆ. ವಡಾ ಚೆನ್ನೈ ಸಿನಿಮಾ ನೋಡಿದಾಗ ಅದರಲ್ಲಿ ಒಂದು ಯುನೋ ಫ್ಲ್ಯಾಶ್ ಬ್ಯಾಕ್ನಲ್ಲಿ ನಮ್ಮ ಕಿಶೋರ್ ಅವ್ರದ್ದು ಒಂದು ಕ್ಯಾರೆಕ್ಟರ್ ಇದೆ. ಅದನ್ನು ಆ ಕಿಶೋರ್ ಅವ್ರ ಕ್ಯಾರೆಕ್ಟರ್ ನೋಡಿದಾಗ ಆ ಒಂದು ಡಿಸೈನ್, ಅದೊಂದು ಪ್ಯಾಟ್ರನ್ ನನಗೆ ತುಂಬ ಇಷ್ಟ ಆಯಿತು. ಅವ್ರದ್ದೊಂದು ಅಂಡರ್ ಪ್ಲೇ ಇರುತ್ತೆ ಆ್ಯಂಡ್ ಆ ಕ್ಯಾರೆಕ್ಟರ್ ಪ್ಲೇ ಮಾಡಿರೋದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೊಂದು ಸ್ಟೈಲು, ಆ ಹೇರ್ ಸ್ಟೈಲು, ಅದೆಲ್ಲ ಆ ಥರ ಮಾಡೋಣ ಅಂದ್ಕೊಂಡು ಅದನ್ನು ಒಂದು ಪ್ಯಾಟ್ರನ್ ಇಟ್ಕೊಂಡು, ನೆಕ್ಸ್ಟ್ ಬಂದು ಅಗ್ರೆಷನ್ ಬೇಕು, ಆ ಕ್ಯಾರೆಕ್ಟರ್ಗೆ ಬಾಡಿ ಲ್ಯಾಂಗ್ವೇಜೇ ಡಿಫ್ರೆಂಟ್ ಆಗಬೇಕು ಅಂತ ಹೇಳಿದಾಗ ಶ್ರೀರಾಮ್ಪುರಂಗೆ ಹೋದೆ. ನಾನು ಐ ಟೋಲ್ಡ್ ದಿಸ್ ಬಿಫೋರ್ ಆಲ್ಸೋ, ಸಾಕಷ್ಟು ಇಂಟರ್ವ್ಯೂಸ್ನಲ್ಲಿ ಹೇಳಿದೆ ನಾನು. ಶ್ರೀರಾಮ್ಪುರಂನಲ್ಲಿ ನನ್ನ ಫ್ರೆಂಡ್ ಒಂದು ಫ್ಯಾಕ್ಟ್ರಿ ಇದೆ. ಸೊ ಅಲ್ಲಿದ್ಕೊಂಡು ಒಂದು 2-3 ಡೇಸ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿದೆ, ಅವ್ರ ವೇ ಆಫ್ ಸ್ಪೀಕಿಂಗ್ ನೋಡಿದೆ. ಇಟ್ ಈಸ್ ಫನ್. ಆ ತಮಿಳ್ ಕನ್ನಡ ಮಿಕ್ಸು ಒಂಥರ ಇಟ್ ಈಸ್ ಆ ಬಾಡಿ ಲ್ಯಾಂಗ್ವೇಜು, ಆ ಲ್ಯಾಂಗ್ವೇಜು ಒಂಥರ ರಿದಮಿಕ್ ಆಗಿ ಹೋಗುತ್ತೆ, ಅಂದರೆ ಒಂಥರ ಪೊಯೆಟ್ರಿಕ್ ಆಗಿ ಹೋಗುತ್ತೆ ಅವ್ರದ್ದು ಆ ಸ್ಟೈಲು. ಸೊ ಐ ಲವ್ಡ್ ಇಟ್. ಜೊತೆಗೆ ನಮ್ಮ ವಿನೋದ್ ಸರ್, ಹಿ ಕಮ್ಸ್ ಫ್ರಮ್ ಫೇಸರ್ ಟೌನ್, ಆ ಬ್ಯಾಕ್ ಗ್ರೌಂಡ್ನಲ್ಲಿ ಬಂದರು. ಆ್ಯಂಡ್ ಹೀ ಹೆಲ್ಪ್ ಮೀ ಲಾಡ್ ವಿತ್ ದ ಲ್ಯಾಂಗ್ವೇಜ್, ಆಮೇಲೆ ಆ ಬಾಡಿ ಲ್ಯಾಂಗ್ವೇಜ್ ಅದೆಲ್ಲ ಆನ್ ಸ್ಪಾಟು ಮಾಡೋವಾಗ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ವಿ ಯೂಸ್ ಟು ಡಿಸ್ಕಸ್ ದ್ಯಾಟ್. ಸೊ ಈ ಥರ ಮಾಡಿ ಅಂತ ಹೇಳೋರು. ಸರಿ ಅಂದ್ಬಿಟ್ಟು ಆ ಥರ ಒಂದು ಮಾಡಿಕೊಂಡು ಆ ಒಂದು ಕ್ಯಾರೆಕ್ಟರ್ಗೆ ಯುನೋ ಪರಿಪೂರ್ಣ ಮಾಡಿದ್ದು ಬಿಕಾಸ್ ಆಫ್ ಆಲ್ ದಿಸ್ ಥಿಂಗ್ಸ್, ಆಸ್ಪೆಕ್ಟ್ಸ್ ಪುಟ್ ಟುಗೆದರ್. ಆ್ಯಂಡ್ ಐ ಲವ್ ಪ್ಲೇಯಿಂಗ್ ದಟ್ ಕ್ಯಾರೆಕ್ಟರ್. ಮಚ್ಚ ಅಮ್ಮ ನೋಡೋ ಇದು ಆ ಥರ ಈ ಸ್ಟೈಲ್ ಆಫ್ ಟಾಕಿಂಗ್ ಅದು ಸಡನ್ನಾಗಿ ಬಂದು ಹಿಂಗೆ ಏನಾದರೂ ಒಂದು ಹೇಳಬೇಕಂದ್ರೆ, ಎನ್ನಡಾ ಏನು ಮಾತಾಡ್ತಿದ್ಯಾ ನೀನು, ಎನ್ನಡ ಪೇಸ್ರೇನಿ ಅಂದ್ಕೊಂಡು ಆ ಥರ ಆ ಲ್ಯಾಂಗ್ವೇಜ್ನೆಲ್ಲ ಒಂದು ಕೊಲಾಬ್ರೇಷನಲ್ಲಿ ಸಾಕಷ್ಟು ಪದಗಳು ನನಗೆ ಗೊತ್ತಿಲ್ಲದೆ ಇರೋದು ವಿನೋದ್ ಸರ್ ಮುಂದ್ಗಡೆ ನಿಂತ್ಕೊಂಡು ಹೇಳ್ಕೊಟ್ಟಿದ್ದಾರೆ. ಅಲ್ಲಿ ಫ್ರೇಸರ್ ಟೌನಲ್ಲಿ ಈ ಥರ ಒಂದು ವಿನೋದ್ ಸರ್ಗೆ ಹೋಗ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಪೋಡ ಪೋ ಅನ್ನೋದೆಲ್ಲ ಇದೆ. ಅದೆಲ್ಲ ಅವರೇ ಹೇಳಿಬಿಟ್ಟು ಆ ಸ್ಟೈಲ್ನ ಈ ಥರ ಮಾಡು, ಈ ಥರ ಮಾಡು, ಇನ್ನೂ ಚಿಕ್ಕ ಹುಡುಗ ನೀನು ನಡಿ, ಆ ಥರದ್ದೆಲ್ಲ ಅದು ತಮಿಳ್ನಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಸೊ ದ್ಯಾಟ್ ಬಾಡಿ ಲ್ಯಾಂಗ್ವೇಜ್ ಐ ಸ್ಟಾರ್ಟೆಡ್ ಯುನೋ ಸ್ಟಡಿ ಮಾಡಿಕೊಂಡು ಅದನ್ನು ಗ್ರ್ಯಾಬ್ ಮಾಡಿಕೊಂಡು ದ್ಯಾಟ್ ಕಂಟಿನ್ಯೂಡ್ ಇನ್ ದ ಹೋಲ್ ಜರ್ನಿ. ಅಂದರೆ ಸಿನಿಮಾ ಶೂಟಿಂಗ್ಗೆ ಹೋದಾಗ ಸಾಕಷ್ಟು ಕಲಾವಿದರನ್ನ ನೋಡ್ತಾ ಇದ್ದೀವಿ ಸಿನಿಮಾದಲ್ಲಿ. ಯಾರ್ಯಾರ ಜೊತೆ ನಿಮ್ಮ ಕಾಂಬಿನೇಷನ್ ಇತ್ತು ಆ್ಯಕ್ಟ್ ಮಾಡಬೇಕಾದ್ರೆ? ನಂದು ಆಲ್ಮೋಸ್ಟ್ ಐ ವಾಸ್ ಆಲ್ವೇಸ್ ವಿನೋದ್ ಸರ್ ಜೊತೆನಲ್ಲೇ ನಂದು ಕಾಂಬೋ ಇದ್ದಿದ್ದು. ಅದು ಬಿಟ್ಟರೆ ನನಗೆ ರೈ ಅವ್ರ ಜೊತೆ ಆ್ಯಂಡ್ ಆಲ್ಸೋ ಒಂದು ನಮ್ಮದು ಒಂದು ಸಪ್ರೇಟ್ ಟೀಮ್ ಇತ್ತು. ಸೊ ಒಂದು 3-4 ಜನ ಅವ್ರ ಜೊತೆಯಲ್ಲಿ ಒಂದಷ್ಟು ಯುನೋ ಜರ್ನಿ ಆಯಿತು. ಬಟ್ ದೆನ್ ಮೋಸ್ಟ್ ಆಫ್ ದ ಮೇಜರ್ ಪಾರ್ಟ್ಸ್ ಇದ್ದಿದ್ದು ನಂದು ವಿನೋದ್ ಸರ್ ಜೊತೆನಲ್ಲೇ. ಅಂದರೆ ನಿಮಗೆ ಕ್ಯಾಮ್ರಾ ಹೊಸದಲ್ಲ, ಅಂದರೆ ಸೀರಿಯಲ್ ಎಲ್ಲ ಮಾಡ್ತಾಯಿದ್ರಿ, ಬಿಗ್ ಬಾಸಲ್ಲಿದ್ರಿ,
ಬಟ್ ಆ ಶಿಫ್ಟ್ ಇದೆಯಲ್ಲ ಸ್ಮಾಲ್ ಸ್ಕ್ರೀನಿಂದ ಬಿಗರ್ ಸ್ಕ್ರೀನಿಗೆ ಬಂದಾಗ, ಸೊ ಆ ಶಿಫ್ಟು ಹೇಗೆ ಅಡ್ಜಸ್ಟ್ ಆಯ್ತು ನಿಮಗೆ? ಈಸಿ ಆಯಿತಾ, ಹೇಗಿತ್ತು? ಸರ್, ಸ್ಮಾಲ್ ಸ್ಕ್ರೀನ್ ಈಸ್ ಅ ಪ್ಲ್ಯಾಟ್ಫಾರ್ಮ್ ವೇರ್ ಯು ಲರ್ನ್ ಬೇಸಿಕ್ಸ್. ಸ್ಮಾಲ್ ಸ್ಕ್ರೀನ್ನಲ್ಲಿ ನಿಮಗೆ ಬೇಸಿಕ್ಸ್ ತುಂಬ ಚೆನ್ನಾಗಿ ಕಲಿಸ್ಕೊಡ್ತಾರೆ. ಆ್ಯಂಡ್ ಇಟ್ ಈಸ್ ಲಾಂಗರ್ ಟೈಮ್ ಆಫ್ ವರ್ಕ್. ನಿಮಗೆ ಒಂದು ದಿನದಲ್ಲಿ 12 ಅವರ್ಸ್ನಲ್ಲಿ ನಿಮಗೆ 20 ಮಿನಿಟ್ಸ್ 25 ಮಿನಿಟ್ಸ್ ಡೆಲಿವರ್ ಮಾಡಬೇಕಾಗಿರುತ್ತೆ. ಸೊ ಸ್ಕ್ರಿಪ್ಟು, ಡೈಲಾಗ್ಸು ಅದನ್ನು ಫಾಸ್ಟಾಗಿ ಓದಿ ಅದಕ್ಕೆ ಪ್ರಕಾರ ಒಂದು ಆ್ಯಕ್ಟಿಂಗ್ ತೊಗೊಂಡು ಬಂದು ಅದ್ರ ಪ್ರಕಾರ ಒಂದು ಬಾಡಿ ಲ್ಯಾಂಗ್ವೇಜ್ ತೊಗೊಂಡು ಬಂದು ಅಲ್ಲೇ ಡೆಲಿವರ್ ಮಾಡಬೇಕು ನೀವು. ಯು ವಿಲ್ ನಾಟ್ ಗೆಟ್ ಲಾಡ್ ಆಫ್ ಟೈಮ್ ಲೈಕ್ ಹೌ ಯು ಗೆಟ್ ಇಟ್ ಇನ್ ಸಿನಿಮಾಸ್. ಸಿನಿಮಾಸ್ನಲ್ಲಿ ನಿಮಗೆ ಫಸ್ಟೇನೆ ಸ್ಕ್ರಿಪ್ಟ್ ಬರುತ್ತೆ, 1 ತಿಂಗಳು ಮುಂಚೆನೇ ಬರುತ್ತೆ. ಆ 1 ತಿಂಗಳು ನಿಮಗೆ ಗ್ಯಾಪ್ ಸಿಗುತ್ತೆ, ಸೊ ದಟ್ ನಿಮ್ಮ ಬಾಡಿ ಲ್ಯಾಂಗ್ವೇಜು ನಿಮ್ಮ ಇದು ಎಲ್ಲ ತೊಗೊಳೋದಕ್ಕೆ. ಸ್ಮಾಲ್ ಸ್ಕ್ರೀನ್ ಈಸ್ ಅ ಸ್ಕೂಲ್, ನಿಮ್ಗೆ ಇದೆಲ್ಲ ಕಲಿಸ್ಕೊಡುತ್ತೆ. ಆ್ಯಂಡ್ ಬೇಸಿಕಲಿ ಒಬ್ಬ ಆ್ಯಕ್ಟರ್ ಆದವನಿಗೆ ಫಸ್ಟು ಫ್ರೇಮಿಂಗ್ ಗೊತ್ತಿರಬೇಕು, ಎಲ್ಲಿಂದ ಎಲ್ಲಿವರೆಗೂ ಮೂಮೆಂಟ್ ತೊಗೊಳ್ಬೋದು ಅನ್ನೋದು ಗೊತ್ತಿರಬೇಕು. ಮುಂದೆ ಬಂದರೆ ಫೋಕಸ್ ಔಟ್ ಆಗುತ್ತೆ, ಹಿಂದೆ ಹೋದರೆ ಇದೆಲ್ಲ ಗೊತ್ತಿರೋದು ಬೇಸಿಕ್ಸ್ ನಮ್ಗೆ ತಿಳಿಸ್ಕೊಡೋದು ಇದು ಸ್ಮಾಲ್ ಸ್ಕ್ರೀನ್. ಇದು ತಿಳ್ಕೊಂಡಾಗ ಇಟ್ ಬಿಕಮ್ಸ್ ವೆರಿ ಈಸಿ ಟು ಪ್ಲೇ ಅರೌಂಡ್ ಇನ್ ಸಿನಿಮಾಸ್. ಬಟ್ ಆ ಲರ್ನಿಂಗ್ ಪೀರಿಯಡ್ನಲ್ಲಿ ಕರೆಕ್ಟಾಗಿ ಕಲಿಸ್ಬಿಟ್ರೆ ಸಿನಿಮಾ ವಿಲ್ ಬಿಕಮ್ ವೆರಿ ಈಸಿ ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಪ್ಲೇಯಿಂಗ್ ಅರೌಂಡ್. ಆ್ಯಂಡ್ ಗೋಯಿಂಗ್ ಬ್ಯಾಕ್ ಟು ನಿಮ್ಮ ಪ್ರಿಫಿಕ್ಸ್ ಬಿಗ್ ಬಾಸ್ ವಿನಯ್ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಬಿಗ್ ಬಾಸ್ ಮಾಡಿದ್ಮೇಲೆ ಒಂದು 4-5 ಪ್ರಾಜೆಕ್ಟ್ ಸಿಕ್ತು, ಅದರಲ್ಲಿ ಬಲರಾಮ ದಿನಗಳನ್ನು ಒಂದು ಅದು ಹೌದು, ಅಂದರೆ ಒಂದು ಅವಕಾಶ ಸಿಗುತ್ತೆ, ಅವಕಾಶದಿಂದ ದುಡ್ಡು ಬರುತ್ತೆ, ಕಮರ್ಷಿಯಲಿ ಅದು. ನೀವು ಅಲ್ಲಿ ಹೋಗಿ ನಿಮ್ಮ ನಿಜವಾದ ಮುಖ ಅದೇನು ಅಂತ ಗೊತ್ತಾದಾಗ ಡಿಡ್ ಯು ಲೂಸ್ ಮೆನಿ ಆರ್ ಗೈನ್ ಮೆನಿ? ಹೇಗೆ, ಏನಾಯಿತು? ಯು ಟಾಕಿಂಗ್ ಅಬೌಟ್ ಬಿಗ್ ಬಾಸ್. ಬೇಸಿಕ್ಲಿ ಫಸ್ಟು ನನ್ನ ಅರ್ಥ ಮಾಡ್ಕೊಂಡಿದ್ದ ಜನರು ತುಂಬ ಕಡಿಮೆ. ಅದು ನೆಗೆಟಿವ್ ಹೊಟ್ಟೋಯ್ತು ಫಸ್ಟು. ಆಫ್ಟರ್ ಐ ಕೇಮ್ ಔಟ್ ಇಸ್ ವಾಟ್ ಇದೆಲ್ಲ ನನಗೆ ಗೊತ್ತಾಗಿದ್ದು. ಸೊ ನೆಗೆಟಿವ್ ಹೋಯಿತು. ಆ್ಯಂಡ್ ಲೇಟ್ರ್ ಆನ್ 100 ಜನದಲ್ಲಿ 100 ಜನನೂ ನೆಗೆಟಿವ್ ಆದಾಗ ಲೇಟ್ರ್ ಆನ್ ವಿತ್ ದಟ್ ಜರ್ನಿ ಒಂದಷ್ಟು ಜನ ಕನ್ವರ್ಟ್ ಆಗ್ತಾ ಬಂದರು. ಇಲ್ಲ ಇವನು ಇರೋದೇ ಹೀಗೆ, ಕರೆಕ್ಟಾಗಿ ಮಾತಾಡ್ತಾ ಇದ್ದಾನೆ, ಆಯಿತು ಒಂದು ಏನೋ ತಪ್ಪು ಮಾತಾಡ್ದ ಸರ್. ಅಫ್ಕೋರ್ಸ್ ದೆರ್ ವಾಸ್ ಒನ್ ಬಿಗ್ ಇನ್ಸಿಡೆಂಟ್ ವಿಚ್ ಹ್ಯಾಪೆಂಡ್, ಒಂದು ಬಳೆ ವಿಚಾರದಲ್ಲಿ ಆಯಿತು. ಕಾಂಟೆಕ್ಸ್ಟ್ ಅದು ಇರಲೇ ಇರಲಿಲ್ಲ. ಒಂದು ಹೆಣ್ಣು ಹುಡುಗಿನ ಕೆಳಗಾಕಿ ಮಾತಾಡುವಂಥ ಕಾಂಟೆಕ್ಸ್ಟ್ ಇರಲೇ ಇರಲಿಲ್ಲ. ದಟ್ ವಾಸ್ ಕೈಂಡ್ ಆಫ್ ಅ ಪ್ರೊಪಗ್ಯಾಂಡಾ ವಿಚ್ ವಾಸ್ ಅಗೇನ್ಸ್ಟ್ ಮೀ. ಅದನ್ನು ತೊಗೊಂಡು ಬಂದು ಅದನ್ನು ಬೇರೆ ಥರ ಟ್ವಿಸ್ಟ್ ಮಾಡಿ ಇನ್ನೊಂದು ಥರ ಆಗಿ ಲೆಟ್ಸ್ ನಾಟ್ ಟಾಕ್ ಅಬೌಟ್ ಇಟ್, ಅದು ಇನ್ನೊಂದು ಆಯಿತು. ಬಟ್ ದೆನ್ ಲೇಟ್ರ್ ಆನ್ ನನ್ನ ಜರ್ನಿನಲ್ಲಿ ನಾನು ಹೇಗಿದ್ದೀನೋ ನನ್ನ ಲೈಫ್ನಲ್ಲಿ, ದಟ್ ಈಸ್ ವಾಟ್ ಐ ವಾಸ್ ದೇರ್ ಇನ್ ಬಿಗ್ ಬಾಸ್. ಇವನು ಇರೋದೇ ಹೀಗೆ ಅನ್ನೋದು ಒಂದು ಜನರಿಗೆ ಒಂದಷ್ಟು ಮೈಂಡ್ ಸೆಟ್ ಆಯಿತು. ಸರ್, ಯಾರಿಗೇ ಆಗಲಿ ಡೈರೆಕ್ಟಾಗಿ ಏನಾದರೂ ಹೇಳಿದಾಗ ಇಷ್ಟ ಆಗೋದಿಲ್ಲ. ನನ್ನ ಪಾಯಿಂಟ್ ಆಫ್ ವ್ಯೂ ಏನು, ಮುಚ್ಚಿ ಮರೆ ಮಾಡಿ ಒಂದು ಬಣ್ಣ ಹಚ್ಚಿ ಮಾತಾಡೋ ಬದಲು ಡೈರೆಕ್ಟಾಗಿ ಹೇಳಿಬಿಟ್ರೆ ಇವಾಗ ಒಂದು 10 ನಿಮಿಷ ಬೇಜಾರಾಗುತ್ತೆ, ಆಮೇಲೆ ಕರೆಕ್ಟ್ ಅಲ್ವಾ ಅಂತ ಅನಿಸುತ್ತೆ. ಆ್ಯಂಡ್ ಇಫ್ ಯು ಅಗ್ರಿ ವಿತ್ ದಟ್ ದೆನ್ ಯು ವಿಲ್ ಕಮ್ ಬ್ಯಾಕ್ ಟು ಮೀ. ಕರೆಕ್ಟ್ ಬಿಡು ಗುರು, ನೀನು ಹೇಳಿದ್ದು ಆಯಿತು, ನಾನು ಸರಿ ಮಾಡ್ಕೊತೀನಿ ಅನ್ನೋದು. ಆ ಒಂದು ಮೈಂಡ್ಸೆಟ್ ನನಗೆ ಚಿಕ್ಕ ವಯಸ್ಸಿಂದನೂ ಇರೋದು. ಸೊ ಅದಕ್ಕೆ ಕನೆಕ್ಟ್ ಆಗಿರೋವಂಥ ಜನ ಸ್ಟಾರ್ಟೆಡ್ ಫಾಲೋಯಿಂಗ್. ಕಳ್ಕೊಂಡಿಲ್ಲ, ಬಿಗ್ ಬಾಸಿಂದ ತುಂಬ ಜನ ಪಡ್ಕೊಂಡೆ ಸರ್. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ನನಗೆ. ಆ ನೆಟೆಡ್ ಬನೀನು, ಆ ಕಾಸ್ಟ್ಯೂಮು, ತಮಿಳ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ತಿದ್ವಿ, ತಮಿಳ್ ಕನ್ನಡ. ಆ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ನನಗೆ, ಕತ್ತಿ ಕ್ಯಾರೆಕ್ಟರ್ ಬಗ್ಗೆ. ಸರ್, ಈ ಕ್ಯಾರೆಕ್ಟರ್ ಸ್ಟಾರ್ಟ್ ಆಗಿದ್ದನ್ನು ನಾನು ಹೇಳ್ತೀನಿ. ಇನ್ಫ್ಯಾಕ್ಟ್ ಈ ಒಂದು ಸಿನಿಮಾಗೆ ಆಡಿಷನ್ ಮಾಡುವಾಗ ನಿಶಾ ಮೇಡಮ್ ಆ್ಯಕ್ಚುಲಿ ತುಂಬ ಕ್ಯಾರೆಕ್ಟರ್ಸ್ ಬೇರೆ ಬೇರೆ ಒಳ್ಳೊಳ್ಳೆ, ಅಂದರೆ ಇನ್ನು ಸಿನಿಮಾ ಇಂಡಸ್ಟ್ರಿನಲ್ಲಿ ಒಳ್ಳೊಳ್ಳೆ ದೊಡ್ಡ ಹೆಸರುಗಳನ್ನ ಈ ಕ್ಯಾರೆಕ್ಟರ್ಗೆ ಆಪ್ಟ್ ಮಾಡಿದ್ದು. ಸೊ ಐ ಡೋಂಟ್ ಟಾಕ್ ಅಬೌಟ್ ದ ನೇಮ್ಸ್, ಬಟ್ ತುಂಬ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸು, ತುಂಬ ಸಿನಿಮಾಗಳು ಮಾಡಿರೋ ಅಂಥವರು ಈ ಒಂದು ಕ್ಯಾರೆಕ್ಟರ್ಗೆ ದೇ ವರ್ ಸೆಲೆಕ್ಟೆಡ್. ಬಟ್ ದೆನ್ ಆಡಿಷನ್ಗೆ ಅಂತ ಹೋದಾಗ ಆ್ಯಂಡ್ ಮಾತಾಡೋದಕ್ಕೆ ಅಂತ ಹೋದಾಗ ಮೇಡಮ್ ವಾಸ್ ಲೈಕ್ ಎಸ್ ಆ್ಯಪ್ಟ್ ಆಗಿದ್ದಾರೆ ಆ್ಯಂಡ್ ಎಸ್ ಯು ಕ್ಯಾನ್ ಡೂ ದಿಸ್ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ ಅಂತ. ಶಿ ವಾಸ್ ಇನ್ ಟಾಕ್ಸ್ ವಿತ್ ಫ್ಯೂ ಪೀಪಲ್. ವಿನೋದ್ ಸರ್ ಜೊತೆ ಮಾತಾಡಿದ್ರು, ಪ್ರೊಡ್ಯೂಸರ್ ಜೊತೆ ಮಾತಾಡಿದ್ರು. ಪ್ರೊಡ್ಯೂಸರ್ ದೆನ್ ಬಿಗ್ ಬಾಸ್ ನೋಡಿರೋದ್ರಿಂದ he suggested yes, I think we can go with Vinay ಅಂದ್ಬಿಟ್ಟು. ಆ್ಯಂಡ್ ದೆನ್ ನಿಶಾ ಮೇಡಮ್ ಮಾತಾಡಿದ್ರು. ಐ ಥಿಂಕ್ ಆಲ್ ಪುಟ್ ಟುಗೆದರ್ ದಿಸ್ ಕ್ಯಾರೆಕ್ಟರ್ ವಾಸ್ ಕ್ರಿಯೇಟೆಡ್. ಆಫೀಸ್ನಲ್ಲೇ ಈ ಥರ ಒಂದು ಡ್ರೆಸ್ಸಿಂಗ್ ಮಾಡಿದ್ರೆ ಹೇಗಿರುತ್ತೆ, ಈ ಥರದ್ದೊಂದು ಏನಿರುತ್ತೆ ಅಂದ್ಬಿಟ್ಟು ಎಲ್ಲ ಮೈಂಡ್ಸನ್ನು ಜೊತೆಗೆ ಬಂದು
ಇದೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಆದಮೇಲೆ ದೆನ್ ದ ಬಾಡಿ ಲ್ಯಾಂಗ್ವೇಜ್, ದೆನ್ ದ ಸ್ಟೈಲ್, ದೆನ್ ದ ಕ್ಯಾರೆಕ್ಟರ್ ವಾಸ್ ಡಿಸೈನ್. ನಿಮ್ಮ ಮತ್ತು ವಿನೋದ್ ಸರ್ದು ಬಹುಶಃ ಫೈಟ್ ಇರುತ್ತೆ. ಎಸ್. ಟೆಲ್ ಮಿ ಅಬೌಟ್ ದಟ್ ಸೀಕ್ವೆನ್ಸ್, ಬಿಕಾಸ್ ಜನ ಥಿಯೇಟ್ರಿಗೆ ಬಂದಾಗ ಟು ವಾಚ್ ಔಟ್ ಫಾರ್, ಬಿಕಾಸ್ ನಿಮ್ಮ ಹೈಟು ಅವ್ರ ಹೈಟು ಆ ಮ್ಯಾಚ್ ಆಗುತ್ತೆ. ಆ ಹೀರೋ ಆಗಬೇಕು ಅಂತಂದರೆ ಎದುರುಗಡೆ ಇರೋ ವಿಲನ್ ಸ್ವಲ್ಪ ಜೋರಾಗಿರ್ಬೇಕಂತೆ. ಹೌದು. ಸೊ ಟೆಲ್ ಮಿ ಅಬೌಟ್ ದಟ್. ದ್ಯಾಟ್ಸ್ ಅ ಹೋಲ್ ನ್ಯೂ ಜರ್ನಿ. ಫಸ್ಟ್ ಡೇ ಆಫ್ ಶೂಟ್, ಫಸ್ಟ್ ಸೀನು, ಎದುರುಗಡೆ ವಿನೋದ್ ಸರು, ಆ್ಯಕ್ಷನ್ ಸೀಕ್ವೆನ್ಸು. ಸೊ ಆ್ಯಕ್ಷನ್ ಸೀಕ್ವೆನ್ಸ್ನಲ್ಲಿ ಫಸ್ಟ್ ಬಂದು ಹೇಳಿದ್ದೇನೆ ಅವ್ರಿಗೆ ಒಂದು ಕಿಕ್ ಮಾಡಬೇಕು ಅಂತ. ಐ ವಾಸ್ ಲೈಕ್, ಸಿ ಎನಿ ಒನ್ ಫಾರ್ ದಟ್ ಮ್ಯಾಟರ್, ನನಗೆ ಸೀನಿಯರು ವಿನೋದ್ ಸರು. ಹಿ ಹಸ್ ಡನ್ ಲಾಡ್ ಆಫ್ ಮೂವೀಸ್ ಆ್ಯಂಡ್ ಹೀ ಈಸ್ ಸೋ ಪಾಪ್ಯುಲರ್ ಆ್ಯಂಡ್ ವಿ ನೋ ವಾಟ್ ವಿನೋದ್ ಸರ್ ಇಸ್ ಅಂತ. ಅವ್ರಿಗೋಗಿ ಫಸ್ಟ್ ಸೀನಲ್ಲೇ ನೀವು ಈ ಥರ ಮಾಡಬೇಕು ಅಂದಾಗ ಅದೊಂದು ಆಗೋದಿಲ್ಲ. ನಾನು ಹೋಗಿ ನಿಧಾನಕ್ಕೆ ಸರ್ ಬೇರೆ ಏನಾದರೂ ಮಾಡ್ಬೋದಾ ಅಂತೆಲ್ಲ ಕೇಳಿದಾಗ, ಇಲ್ಲ ಈ ಥರ ಇದೆ, ಅದು ವಿನೋದ್ ಸರ್ ಗೊತ್ತಾಯಿತು. ಡೋಂಟ್ ವರಿ ಅಬೌಟ್ ಆಲ್ ದಿಸ್ ಥಿಂಗ್ಸ್, ಯು ಜಸ್ಟ್ ಡೂ ಇಟ್ ಅಂತಂದರು. ಮೇಯ್ನ್ ವಿನೋದ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಹಿ ಕಂಫರ್ಟ್ಸ್ ದ ಪೀಪಲ್ ಅರೌಂಡ್ ಹಿಮ್. ಎಷ್ಟು ಆರ್ಟಿಸ್ಟ್ಗಳಿರ್ತಾರೋ ಸುತ್ತಲೂ ಅವ್ರಿಗೆಲ್ಲ ಒಂದು ಕಂಫರ್ಟ್ ಝೋನ್ ಕೊಡ್ತಾರೆ. ಹಿ ಸಚ್ ಅ ಡೌನ್ ಟು ಅರ್ತ್, ಸೋ ಗ್ರೌಂಡೆಡ್, ಸಚ್ ಅ ಸ್ವೀಟ್ ಪರ್ಸನ್. ನಿಮಗೆ ಇಲ್ಲಿ ನೋಡಿದಾಗ ಟೈಗರ್ ಸರ್ ಜ್ಞಾಪಕ ಬರ್ತಾರೆ. ಆ ಅಗ್ರೆಷನ್ನು ಸಿನಿಮಾಗಳನ್ನ ನೋಡಿದಾಗ ಆ ಸ್ಟೆಂಟ್ಸು, ಆ ಅಗ್ರೆಷನ್ ಇರುತ್ತೆ ಅಂತ ಅಂದ್ಕೊಂಡು ಹೋದಾಗ ನೀವು ಯು ವಿಲ್ ಸಿ ಅ ವೆರಿ ಸ್ವೀಟ್ ಪರ್ಸನ್ ಲೈಕ್ ಅ ಬೇಬಿ, ಆ್ಯಂಡ್ ಹೀ ಜಲ್ಸ್ ವಿತ್ ದ ಪೀಪಲ್. ಎಲ್ಲರ ಜೊತೆನೂ ಜೆಲ್ ಆಗ್ತಾರೆ. ಆ್ಯಂಡ್ ಬೆಸ್ಟ್ ಥಿಂಗ್ ಇಸ್ ಹೇಳ್ಕೊಡ್ತಾರೆ ಔಟ್ ಆಫ್ ಹಿಸ್ ಎಕ್ಸ್ಪೀರಿಯನ್ಸ್. ಅವ್ರಿಗೆ ಎಷ್ಟು ಇಂಜುರಿಗಳಾಗಿದೆ, ಹೇಗಾಗಿದೆ, ಯಾವ್ಯಾವ ಸ್ಟಂಟ್ ಮಾಡುವಾಗ ಏನಾಗಿದೆ, ಅಷ್ಟು ಇಂಜುರಿಗಳು ಇಟ್ಕೊಂಡು ಹಿ ಡಸ್ ಇಸ್ ಸ್ಟಂಟ್ಸ್. ಇದೆಲ್ಲ ನಮಗೆ ಒಂದು ಎಕ್ಸ್ಪೀರಿಯನ್ಸ್. ಸೊ ಎಕ್ಸ್ಪೀರಿಯನ್ಸ್ ಆಗಿರೋರು ನಮ್ಗೆ ಹೇಳಿದಾಗ ವಿ ಟೇಕ್ ಇಟ್ ಲೈಕ್ ಅ ಲೆಸನ್. ಸೇಮ್ ವೇ ಇದೊಂದು ಫಸ್ಟ್ ಸೀನ್ ಬಂದಾಗ ಮಾಡಿ ಪರವಾಗಿಲ್ಲ, ಡೋಂಟ್ ಥಿಂಕ್ ಅಬೌಟ್ ಆಲ್ ದೋಸ್ ಥಿಂಗ್ಸ್ ಅಂತ ಒಂದು ಕಂಫರ್ಟ್ ಮಾಡಿಬಿಟ್ಟು ಫಸ್ಟ್ ಟೇಕ್ ತೊಗೊಂಡೆ. ಅದರಲ್ಲೂ ಒಂದು ಸ್ವಲ್ಪ ನನಗೆ ಮುಜುಗರ ಆಯಿತು. ಆ್ಯಂಡ್ ದೆನ್ ಈ ಸೆಡ್, ಇದು ಮಾಡ್ತಿದ್ರೆ ವಿ ವಿಲ್ ಲೂಸ್ ಟೈಮ್, ಸೊ ಒನ್ಸ್ ಫಾರ್ ಆಲ್ ಗೆಟ್ ಇಟ್ ಡನ್ ಅಂತ ಹೇಳಿ ಒಂದು ಒಂದು ಸೇಫ್ ಝೋನ್ ಕೊಟ್ಟು ಒಂದು ದೆನ್ ವಿ ಸ್ಟಾರ್ಟೆಡ್ ಆಫ್ ವಿತ್ ದ ಫೈಟ್ ಸೀನ್. 3 days ನಡೀತು ಅದು ಶೂಟು. ವಿ ಎಂಜಾಯ್ಡ್ ದ ಎಂಟೈರ್ ಫೈಟ್ ಸೀಕ್ವೆನ್ಸ್. ತುಂಬ ಮಜಾ ಬಂತು. ಆ್ಯಂಡ್ ಫಸ್ಟ್ ಟೈಮ್ ನಾನೊಂದು ಡೋರ್ ಬ್ರೇಕ್ ಮಾಡ್ಕೊಂಡು ಬೀಳೋ ಅಂಥ ಸೀನು ವಿತೌಟ್ ಬೆಡ್ ಮಾಡಬೇಕಾಗಿತ್ತು. ದೆನ್ ಹಿ ಟೋಲ್ಡ್ ಮೀ, ಸಿ ಈ ಥರ ಅವರೇ ಕೈ ಇಟ್ಕೊಂಡು ಈ ಥರ ಒಂದು ಬಿಡ್ತೀನಿ ನಾನು, ಜಸ್ಟ್ ಗೋ ಬಿಹೈಂಡ್ ಆ್ಯಂಡ್ ಫಾಲ್. ವೆನ್ ಯು ಫಾಲ್ ಆಲ್ಸೋ ಒಂದು ಇಂಪ್ಯಾಕ್ಟ್ ಇರುತ್ತೆ, ಆ ಇಂಪ್ಯಾಕ್ಟ್ನ ಈ ಥರ ಮಾಡು ಅಂತೆಲ್ಲ ಹೇಳಿಕೊಟ್ಟು ಒಂದೇ ಶಾಟ್ನಲ್ಲಿ ಆದಂಥ ಒಂದು ಡೋರ್ ಬ್ರೇಕ್ ಸೀನು ವಿತೌಟ್ ಎನಿ ಇಂಜುರೀಸ್ ನೀಟಾಗಾಯಿತು. ಆ್ಯಂಡ್ ಇಟ್ ಈಸ್ ಕಮ್ ಔಟ್ ರಿಯಲಿ ವೆಲ್. ಸೊ ಈ 3 days ಜರ್ನಿನಲ್ಲಿ ಐ ವಾಸ್ ಮೇಡ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್ ಹಿಮ್. ತುಂಬ ಕಂಫರ್ಟ್ ಕೊಟ್ಟರು. ಆ್ಯಂಡ್ ತುಂಬ ಲೆಸನ್ಸ್ ಕೊಟ್ಟರು ಅಬೌಟ್ ಸ್ಟಂಟ್ಸ್, ಅಬೌಟ್ ಹೌ ಇಟ್ ಹ್ಯಾಸ್ ಟು ಬಿ ಡನ್. ಈ ಕಾಲು ಇಟ್ಬಿಟ್ಟು ಈ ಕಾಲಿನಲ್ಲಿ ಒದ್ರೆ ಹೇಗಾಗತ್ತೆ, ಇಲ್ಲಿಂದ ಹಾರುವಾಗ ಹಿಂಗೆ ಬಿದ್ದರೆ ಈ ಥರ ಬೀಳಬೇಕು. ಇಟ್ ಈಸ್ ಆಲ್ ಲರ್ನಿಂಗ್ ಫಾರ್ ಮೀ. ಸೊ ಹಿ ವಾಸ್ ಸೋ ಸ್ವೀಟ್ ದಟ್ ಹಿ ಥಾಟ್ ಮೀ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಅದೇ ಫಸ್ಟ್ ಸೀನು ಆ ಥರ ಶುರು ಆಯಿತು. ಆ್ಯಂಡ್ ದಟ್ ಫೈಟ್ ಸೀಕ್ವೆನ್ಸ್ ಇಸ್ ಲೈಕ್ ಒಂದು ಸಿನಿಮ್ಯಾಟಿಕ್ ಫೈಟು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಐ ಥಿಂಕ್ ಪೀಪಲ್ ವಿಲ್ ಎಂಜಾಯ್ ಇಟ್ ಇನ್ ದಟ್ ಬಿಗ್ ಸ್ಕ್ರೀನ್. ಮನೇಲೆ ಏನಂತಾರೆ ಈ ಥರದ್ದು ಪಾತ್ರ ಸೆಲೆಕ್ಟ್ ಮಾಡ್ಕೊಂಡಾಗ, ನಿಮ್ಮ ಮಡದಿ ಆಗಿರ್ಬೋದು ಅಥವಾ ತಮ್ಮ ಮಗ ನೋಡ್ತಿರ್ತೀನಿ ಬರ್ತಾ ಇರ್ತಾರೆ, ಅವರು ಒಂದು ಬಾಲಿವುಡ್ ಹೀರೋ ಥರ ಬರ್ತಾರೆ, ವೆಲ್ ಡ್ರೆಸ್ಡ್, ಏನಂತಾರೆ ಮಗ ಏನಂತಾರೆ ಮಡದಿ ಇರೋ? ಸರ್, ನನ್ನ ಬಿಗ್ಗೆಸ್ಟ್ ಕ್ರಿಟಿಕ್ಸ್ ಅವರಿಬ್ಬರೇ ಇರೋದು. ಅಂದರೆ ಅವರಿಬ್ಬರು ಇದ್ದಾಗೆ ಹೇಗಿದೆಯೋ ಅದನ್ನೇ ಹೇಳೋದು. ಚೆನ್ನಾಗಿದೆ ಅಂತಾರೆ, ಇಲ್ಲ ರೇ ಇದು ಕೆಡ್ದಾಗ ಮಾಡಿದ್ಯಾ ಅಂದ್ಬಿಡ್ತಾರೆ. ಸೊ ಫಸ್ಟ್ ಥಿಂಗ್ ವಾಟ್ ಐ ಡೂ ಇಸ್, ಈ ಥರ ಮಾಡ್ತಾಯಿದ್ದೀನಿ, ಇದು ಮಾಡು, ಯಾರ್ಯಾರು ಈ ಥರ ಗುಡ್, ಗೋ ಹೆಡ್ ಆ್ಯಂಡ್ ಡೂ. ಈ ಥರ ಸೀನ್ ಬಂದಿದೆ ನೋಡಿ ಹೇಗಿದೆ, ಚೆನ್ನಾಗಿದೆ, ಚೆನ್ನಾಗಿಲ್ಲ, ಇನ್ನೂ ಬೆಟ್ರ್ ಮಾಡ್ಬೋದಾಗಿತ್ತು. ಈ ಥರ ಒಂದು ಸಜೆಷನ್ಸ್ ನನಗೆ ಮನೆಯಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟು. ಬೇಸ್ಡ್ ಆನ್ ದ್ಯಾಟ್ ನಾನು ನನ್ನ ಕ್ಯಾರೆಕ್ಟರ್ ಆಗಲಿ, ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಲಿ ಆ ಸಿನಿಮಾಗೆ ಬೇಕಾಗಿರುವಂಥ ಪಾತ್ರಕ್ಕೆ ರೆಡಿ ಆಗೋದಕ್ಕೆ ಶುರು ಆಗ್ತೀನಿ. ಒಳ್ಳೆಯದಾಗಲಿ ವಿನಯ್ ಅವರೇ, ನಿಮಗೆ
ಒಂದು ಮೇಜರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀರಾ. ಅಫ್ಕೋರ್ಸ್ ವಿಲನ್ ಅಂತ ಹೌದು, ಬಟ್ ನಿಮ್ಮ ಆ ಕ್ಯಾರೆಕ್ಟರ್ ಡಿಸೈನೇ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ ಅಂತಲೂ ಇನ್ಸೈಡ್ ಹೇಳ್ತಾ ಇದ್ದಾರೆ. ಸೊ ಒಳ್ಳೇದಾಗಲಿ ನಿಮಗೆ. ಸಿನಿಮಾ ರಿಲೀಸ್ ದಿನ ಬಹುಶಃ ಇದೆಲ್ಲದಕ್ಕೂ ಕ್ರೆಡಿಟ್ ಗೋಸ್ ಟು ದ ಹೋಲ್ ಟೀಮ್, ಡೈರೆಕ್ಷನ್ ಟೀಮ್, ಸ್ಟಂಟ್ ಟೀಮ್, ವಿನೋದ್ ಸರ್, ನಿಶಾ ಮೇಡಮ್, ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರೂ ಸೇರಿಕೊಂಡು ಇದೊಂದು ಅದ್ಭುತವಾಗಿರೋವಂಥ ಒಂದು ಸಿನಿಮಾ ಮಾಡಿದ್ದಾರೆ. ಅದರಲ್ಲಿ ನನಗೊಂದು ಅದ್ಭುತವಾಗಿರುವಂಥ ಪಾತ್ರ ಕೊಟ್ಟಿದ್ದಾರೆ. ಐ ಥಿಂಕ್ ದ ಹೋಲ್ ಕ್ರೆಡಿಟ್ ಗೋಸ್ ಟು ದ ಎಂಟೈರ್ ಟೀಮ್ ಆಫ್ ಬಲರಾಮ. ಟ್ರೂ, ಐ ಸೆಕೆಂಡ್ ದಟ್. ಏನಂದರೆ ಟೀಮ್ ವರ್ಕು ಸಕ್ಸಸ್ ಆಗಬೇಕು ಅಂದರೆ ನೀವೆಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು. ಜೂನ್ 26ಕ್ಕೆ ರಿಲೀಸ್ ಆಗ್ತಾ ಇರೋಂಥದ್ದು. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಜೂನ್ 26 ನೀವು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಅವರ ಕ್ಯಾರೆಕ್ಟರ್ ಹೇಗಿದೆ, ಬಲರಾಮನ ದಿನಗಳು ಹೇಗಿದೆ, ನೀವೆಲ್ಲರೂ ಹೇಳಬೇಕು. ಸೊ ಇದು ಮಾಧ್ಯಮ. ನಾನು ಹರೀಶ್ ರಾಜಮಾರ್ಗ.